ಪೃಥ್ವಿಯವರ ಮಂಗಳೂರಲ್ಲಿ ನೀವು ಬೇಸಿಕಲಿ ಕರಾವಳಿ ಆ ಕಡೆ ಆಗಿರೋದ್ರಿಂದ ಆ ಕಡೆ ಸಂಭ್ರಮ ಹೆಂಗಿರುತ್ತೆ ಸಂಕ್ರಾಂತಿ? ಇಲ್ಲ, ಮಕರ ಸಂಕ್ರಾಂತಿ ನಮ್ಗೆ ಎಸ್ಪೆಷಲಿ ನನಗೆ ಯೂಶಲಿ ಮಕರ ಸಂಕ್ರಾಂತಿ ಅಂದ್ರೆ ಮಕರ ಜ್ಯೋತಿನೇ. ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಮಾಲೆ ಹಾಕಿರ್ತಾರೆ, ಶಬರಿಮಲೆಗೆ ಹೋಗ್ತಾರೆ, ಪ್ರಸಾದ ಆಲ್ಮೋಸ್ಟ್ ತುಂಬಾ ಜನ ವೆಜ್ ಅಲ್ಲಿ ಇರ್ತಾರೆ. ಬಿಕಾಸ್ ಪ್ರತಿ ಮನೆಯಲ್ಲೂ ಯಾರಾದ್ರೂ ಒಬ್ರು ಮಾಲೆ ಹಾಕಿರ್ತಾರೆ. ಈ ಸರಿ ನಾನು ಹೋಗಿದ್ದೀನಿ. ಈ ಸರಿ 31st ರಾತ್ರಿ ನನ್ನ ಸನ್ನಿಧಾನದಲ್ಲಿದ್ದೆ. ಬೆಳಿಗ್ಗೆ 1ನೇ ತಾರೀಕು 6 ಗಂಟೆಗೆ ನಂಗೆ ದರ್ಶನ ಸಿಕ್ತು. ಸೊ ಹಾಗಾಗಿ ಒಂಥರ ಅದೇ ಸಂಭ್ರಮ. ನಾವು ಸ್ವಲ್ಪ ವಿಷುನ ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಸೌರಮಾನ ಯುಗಾದಿ, ಹೊಸ ವರ್ಷ. ನಮ್ಗೆ ಅಲ್ಲಿ ಬಿಸು ಪರ್ವ ಅಂತ ಹೇಳಿದ್ರೆ ನಮ್ಗೆ ಹೊಸ ವರ್ಷದ ಮೊದಲನೇ ದಿನ. ಸೊ ಅದನ್ನ ಸ್ವಲ್ಪ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ. ಮಕರ ಸಂಕ್ರಾಂತಿ ಮೊನ್ನೆ ಒಂದು ವಿಲೇಜ್ಗೆ ಹೋಗಿ ನಾನು ಆಚರಿಸಿದ್ವಿ. ಸೊ ಅಲ್ಲಿ ಒಂದಷ್ಟು ಗೊತ್ತಾಯ್ತು ಏನೆಲ್ಲ ಇಲ್ಲಿಯ ಏನೆಲ್ಲ ಸಂಪ್ರದಾಯ ಎಲ್ಲ ಇದೆಯೋ. ಯೂಶಲಿ ಮಕರ ಸಂಕ್ರಾಂತಿ ಟೈಮಲ್ಲಿ ನಾನು ಸ್ಕೂಲಲ್ಲಿ ಇದ್ದಾಗ ಟಿವಿ ಸೀರಿಯಲ್ ಅಲ್ಲೆಲ್ಲ ಎಳ್ಳು ಬೆಲ್ಲ ಅದೆಲ್ಲ ಬರುತ್ತಲ್ಲ, ನಮ್ಮನೇಲಿ ಯಾಕೆ ಮಾಡಲ್ಲ ಅಂತ ನಾನು ಆಮೇಲೆ ಇಲ್ಲಿ ಬಂದ್ಮೇಲೆ ಒಂದಷ್ಟು ಒಬ್ಬೊಬ್ರು ಮನೆ ಕರೀತಾರಲ್ಲ, ಅವಾಗ್ಲೇ ನನಗೆ ಇಲ್ಲಿದ್ದು ಕೆಲವೊಂದೆಲ್ಲ ಆಚರಣೆಗಳು, ಬಿಕಾಸ್ ಆಚರಣೆಗಳು ಒಂದೊಂದು ಜಾಗಕ್ಕೆ ಬದಲಾಗ್ತಾ ಹೋಗುತ್ತೆ. ಯೂಶಲಿ ಸಂಕ್ರಾಂತಿ ಅಂದ್ರೆ ನಾವು ಯೂಶಲಿ ಮಂಗಳೂರಲ್ಲಿ ಎಲ್ಲ ಪ್ರತಿ ಸಂಕ್ರಾಂತಿಗೆ, ಮಕರ ಸಂಕ್ರಾಂತಿ ಅಂತಲ್ಲ, ಪ್ರತಿ ಸಂಕ್ರಾಂತಿಗೆ ನಮ್ಗೆ ದೈವಸ್ಥಾನಗಳಿರುತ್ತೆ ನಮ್ಮ ಕುಟುಂಬಗಳಿಗೆ. ಸೊ ಎಲ್ರು ಆ ದೇವಸ್ಥಾನಕ್ಕೆ ಹೋಗೋ ಒಂದು ಪದ್ಧತಿ ಸಂಕ್ರಾಂತಿ ದಿವಸ ಇದೆ. ಸೊ ಅದೊಂದು ನೆನಪಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.